ಹಾಯ್ ಫ್ರೆಂಡ್ಸ್, ಇವತ್ತು ಸಿಂಪಲ್ಲಾಗಿ ನಿಮಗೆ ಬದನೆಕಾಯಿ ತುಂಬಿದ ಬದನೆಕಾಯಿ ಗ್ರೇವಿ ಯಾವ ರೀತಿಗೆ ಮಾಡೋದನ್ನ ತೋರಿಸ್ತೀನಿ. ಇಲ್ಲೊಂದು ನಾನು 6 ಬದನೆಕಾಯಿನ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಒಂದು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಲ್ಲಿ ನಾನು ಶೇಂಗಾ ಬೀಜನ ಹುರ್ಕೊಳ್ಳೋಕೊತಿದ್ದೀನಿ. ಬನ್ನಿ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಉತ್ತರ ಕನ್ನಡ ಸ್ಟೈಲಲ್ಲಿ ಯಾವ ರೀತಿಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು. ಮೊದಲು ಶೇಂಗಾನ ಚೆನ್ನಾಗಿ ಹುರ್ಕೋತೀನಿ, ಹುರ್ಕೊಂಡು ಬಳಕೆ ಆಮೇಲೆ ಪೌಡ್ರ್ ಮಾಡ್ಕೋತೀನಿ. ಇಲ್ಲಿ ಶೇಂಗಾ ಹುರಿಯೋಷ್ಟರಲ್ಲಿ ನಾನು ಇಲ್ಲಿ ಬದನೆಕಾಯಿನ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊತಿದ್ದೀನಿ. ಫ್ರೆಂಡ್ಸ್, ತುಂಬಾ ದಿನ ಆಯ್ತು ಅನ್ಕೋತೀನಿ ನಾನು ವ್ಲಾಗ್ ಮಾಡಿದ್ದಿಲ್ಲ, ಯಾವುದೇ ರೆಸಿಪಿ ಕೂಡ ಮಾಡಿಲ್ಲ. ಹಾಗಾಗಿ ಇವತ್ತು ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತ ಮಾಡ್ತಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಈಗ ನೋಡಿ, ಇಲ್ಲಿ ನೀರಲ್ಲಿ ಇಟ್ಕೊತಿದ್ದೀನಿ, ಕಾಣಿಸ್ತಿಲ್ಲ, ನೀರಲ್ಲಿ ಇಟ್ಕೊತಿದ್ದೀನಿ ಅಂದರೆ ಅದು ಕಪ್ಪಾಗಲ್ಲ. ಹಾಗಾಗಿ ಉಪ್ಪು ಕೂಡ ಹಾಕಿ ಇಟ್ಕೋಬೋದು. ನಾವು ಉಪ್ಪೇನು ಹಾಕಿ ಇಟ್ಕೊಳ್ಳಲ್ಲ ನೀರಲ್ಲಿ. ಕೆಲವರು ಉಪ್ಪಾಕಿ ಇಟ್ಕೋತಾರೆ, ಬಟ್ ನಾನು ಉಪ್ಪೇನು ಹಾಕ್ಕೊಳ್ಳಲ್ಲ. ಈ ಥರ ಕಟ್ ಮಾಡಿ ಎಲ್ಲ ಬದನೆಕಾಯಿನ ಇಟ್ಕೋತಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನೇನೋ ಮಸಾಲ ಹಾಕಿ ಮಾಡೋಕ್ಕಿಂತ ಸಿಂಪಲ್ ಮಸಾಲ ಹಾಕಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ಮಸಾಲ ಯೂಸ್ ಮಾಡ್ದೇನೆ ಮಾಡುವಂಥದ್ದು, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು, ಮಾಡ್ಬೋದು. ಇದನ್ನೆಲ್ಲ ಕಟ್ ಮಾಡ್ಕೊತೀನಿ. ಅಲ್ಲಿ ಶೇಂಗಾ ಅಂದರೆ ನೋಡಿ, ಸ್ಲೋ ಮೀಡಿಯಮ್ ಗ್ಯಾಸಲ್ಲಿ ಇಟ್ಟು ಹುರಿದ್ರೆ ಚೆನ್ನಾಗಿ ಶೇಂಗಾ ಹುರಿಯುತ್ತೆ, ಪೌಡ್ರ್ ಕೂಡ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ನಾವು ಗ್ಯಾಸ್ ದೊಡ್ಡದಿಟ್ಟು ಹುರಿದ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಎಣ್ಣೆ ಥರ ಬಿಟ್ಟು ಗಂಟು ಆಗಿಬಿಡುತ್ತೆ, ಅದು ಚೆನ್ನಾಗಿರಲ್ಲ. ಹಾಗಾಗಿ ಯಾವಾಗೇ ಶೇಂಗಾ ಹುರಿದ್ರೂ ಮಣ್ಣು ಜಾಸ್ತಿ ನಾನು ಮೀಡಿಯಮ್ ಗ್ಯಾಸ್ ಇಟ್ಟೆ ನಾನು ಹುರಿಯೋದು. ಹಾಗೆ ಟೊಮೆಟೊ ಕೂಡ ಜವಾರಿ ಟೊಮೆಟೊ ಸ್ವಲ್ಪ ಹುಳಿಯಾಗಿರುತ್ತೆ. ಜವಾರಿ ಟೊಮೆಟೊ ಹುಳಿಯಾಗೇ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ. ಟೊಮೆಟೊ ಕೂಡ ಅಷ್ಟೇ, ಒಂದು ದೊಡ್ಡ ಟೊಮೆಟೊ ಅದನ್ನು ಹಾಕ್ತೀನಿ. ನೀವು ಕೂಡ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಕೂಡ ಹಾಕ್ತಾರೆ, ಬಟ್ ಈರುಳ್ಳಿ ನಾನೇನು ಹಾಕ್ತಿಲ್ಲ. ಬಟ್ ಈರುಳ್ಳಿ ಹಾಕ್ದೇನೆ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಗ್ರೇವಿ ಮಾತ್ರ ತುಂಬ ಸಖತ್ತಾಗಿರುತ್ತೆ. ಚಪಾತಿ ಜೊತೆ, ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ, ಮಸ್ತಾಗಿರುತ್ತೆ. ಚಿಕ್ಕದಾಗಿ ಟೊಮೆಟೊನ ಹೆಚ್ಚಿಕೊಂಡೆ, ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ ಹೀಗೆ ಕಟ್ ಮಾಡ್ಕೊಳ್ತೀನಿ. ತುಂಬ ಸುಲಭ ಮಾಡೋದು, ಮಾತ್ರ ತುಂಬಾ ಸುಲಭ, ಬೇಗನೆ ಆಗಿಬಿಡುತ್ತೆ, ಟೈಮ್ ಹಿಡಿಯಲ್ಲ. ಸ್ವಲ್ಪ ಶುಂಠಿ ಕೂಡ ತೊಗೋತಿದ್ದೀನಿ. ಇದನ್ನು ಬೆಳ್ಳುಳ್ಳಿ ಜೊತೆ ಜಜ್ಕೋತೀನಿ. ಸ್ವಲ್ಪ ತೊಗೋತೀನಿ, ಚಳಿದೆಲ್ಲ ಹೀಟಲ್ಲ ಇದು, ಸ್ವಲ್ಪ ತೊಗೋತೀನಿ. ಹಾಗೆ ಬೆಳ್ಳುಳ್ಳಿ ಕೂಡ ಸುಲ್ಕೋತೀನಿ, ಒಂದು 2-3 ಏನಂತ ಅದಕ್ಕೆ ಗಡ್ಡೆ ಹತ್ರ ಪೂರ ತೊಗೊಳ್ಳಲ್ಲ, 1-2 ಹಸಲು ಏನೋ ಅಂತಾರಲ್ಲ, ಇಷ್ಟು ತೊಗೋತೀನಿ, ಸಾಕು. ಸೊಪ್ಪೆ ಸುಲ್ಕೋತೀನಿ. ಬೇಕಂದರೆ ನಾವು ಶೇಂಗಾ ಜೊತೆ ಕೂಡ ಇದನ್ನೇ ಮಾಡ್ಬೋದು, ಬಟ್ ಆದರೆ ನಾನು ಶೇಂಗಾ ಜೊತೆ ಏನು ಸಣ್ಣ ಮಾಡಲ್ಲ, ಇದನ್ನು ಒಗ್ಗರಣೆಗೆ ಯೂಸ್ ಮಾಡೋದು. ನೋಡಿ ಫ್ರೆಂಡ್ಸ್, ಈಗ ನಾನು ಮಸಾಲಾನ ರೆಡಿ ಮಾಡ್ಕೊತಿದ್ದೀನಿ. ಇಲ್ಲಿ ಶೇಂಗಾ ಪೌಡರ್ನ ನಾನು ಸಣ್ಣದಾಗಿ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಶೇಂಗಾ ಪೌಡರ್ನ ತೊಗೊಂಡಿದ್ದೀನಿ, ಒಂದಿಷ್ಟು ಶೇಂಗಾ ಪೌಡರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಉಪ್ಪು ಸೇರಿಸ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ನೀವು ಎಷ್ಟು ಮಾಡ್ತೀರಾ ನೋಡ್ಕೊಂಡು ಹಾಕೋಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ, ಆ ಚಮಚದಲ್ಲಿ 1 ಚಮಚ ತೊಗೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಮಸಾಲ ಖಾರನ ಯೂಸ್ ಮಾಡ್ತಿದ್ದೀನಿ, 1-2 ಚಮಚದಷ್ಟು. ನೋಡಿ, ಖಾರ ಅಂದರೆ ಖಾರ ನಿಮ್ದು ಹೇಗಿರುತ್ತೆ ಹಾಗೆ ನಿಮ್ಮ ಮನೇಲಿ ಖಾರ ಯಾವ ರೀತಿ ಅಂದರೆ ಎಷ್ಟು ಇಷ್ಟಪಟ್ಟು ತಿಂತಾರೆ, ಖಾರ ಕಮ್ಮಿ ತಿಂತಾರೆ, ಜಾಸ್ತಿ ತಿಂತಾರೆ, ಅದ್ರ ಮೇಲೆ. ಹಾಗೆ ಸ್ವಲ್ಪ ಅರಿಶಿನ ಹಾಕೋತಿದ್ದೀನಿ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋಬೇಕು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಸ್ವಲ್ಪನೇ, ಮತ್ತು ಜಾಸ್ತಿ ಇಲ್ಲ, ಸ್ವಲ್ಪ ಅಂದರೆ ಸ್ವಲ್ಪ ನೋಡ್ಬೋದು ಇಷ್ಟೇ. ಸ್ವಲ್ಪನೇ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ
ಆ್ಯಡ್ ಮಾಡಿದ್ದೀನಿ. ಮತ್ತೇನು ಇದಕ್ಕೆ ಯಾವ ರೀತಿಯಾಗಿ ಮಸಾಲ ನಾನು ಹಾಕ್ತಿಲ್ಲ. ಇನ್ನು ನೀರು ಹಾಕಿ ಕಲಿಸ್ಕೋಬೇಕು ಇಷ್ಟೇ. ಇದು ಎಷ್ಟು ಕಾಣುತ್ತೆ ಗೊತ್ತಿಲ್ಲ. ಶೇಂಗಾ ಪೌಡರ್ ಕೂಡ ನಾನು ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುವಾಗೂ ಇಲ್ಲ. ಇಷ್ಟಾದರೆ ಈ ರೀತಿ ಆದರೆ ತುಂಬ ಕಾದರೆ ಸಾಕು, ಚೆನ್ನಾಗಿರುತ್ತೆ. ಅದರೊಳಗಡೆ ಜಾಸ್ತಿ ನಾನು ಬದನೆಕಾಯಲ್ಲಿ ತುಂಬಲ್ಲ. ಬದನೆಕಾಯಿ ನೋಡಿಲಿ ಇಟ್ಕೊಂಡಿದ್ದಲ್ಲ, ಆ ಬದನೆಕಾಯಿ ಒಳಗೆ ನಾನು ಜಾಸ್ತಿ ಏನು ತುಂಬಲ್ಲ, ಅಂದರೆ ಸ್ವಲ್ಪ ಸ್ವಲ್ಪನೇ ತುಂಬೋದು. ಇದನ್ನು ಗ್ರೇವಿಗೆ ಜಾಸ್ತಿ ಯೂಸ್ ಮಾಡೋದು. ಬದನೆಕಾಯಿ ಒಳಗೆ ಜಾಸ್ತಿನೇ ಇಡಲ್ಲ ನಾನು, ಸ್ವಲ್ಪನೇ ಇಷ್ಟಿಷ್ಟು ತುಂಬ್ತೀನಿ ಬದನೆಕಾಯಿ ಒಳಗೆ. ಬೇಕಾದರೆ ನೀವು ಜಾಸ್ತಿ ಕೂಡ ತುಂಬೋದು, ಬಟ್ ನಾನು ಜಾಸ್ತಿ ಅಂದರೆ ಅಷ್ಟು ಫುಲ್ಲು ಮಾಡಲ್ಲ ನಾನು, ಹಂಗೆ ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ಗ್ರೇವಿ ರೀತಿಯಾಗಿದ್ರೆ ಚೆನ್ನಾಗಿರಿಸುತ್ತೆ. ಇದರಲ್ಲಿ ಸ್ವಲ್ಪ ತುಂಬ್ತೀನಿ, ತುಂಬಲ್ಲ ಅಂತ ಅಲ್ಲ, ತುಂಬ್ತೀನಿ. ನನಗೆ 6 ಬದನೆಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಇಷ್ಟು ಈ ಶೇಂಗಾ ಕುಟ್ಟ ಸಾಕು, ಶೇಂಗಾ ಪೌಡರು ಸಾಕು ಅನಿಸುತ್ತೆ. ಇದನ್ನು ನಾನು ಎಣ್ಣೆಯಲ್ಲಿ ಏನೂ ಕರಿಯಲ್ಲ, ಡೈರೆಕ್ಟ್ ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮೊದಲು ಇದನ್ನು ಎಣ್ಣೆಯಲ್ಲಿ ಕರ್ಕೋತಾರೆ. ಇದೆಲ್ಲ ತುಂಬಿ ಆ ರೀತಿ ಏನೂ ಮಾಡಲ್ಲ ನಾನು. ಸಿಂಪಲ್ ಆಗಿದೆ, ಬೇಗ ಆಗ್ಬಿಡುತ್ತೆ. ಬನ್ನೀಗ ಒಗ್ಗರಣೆ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ಸೈಡಿಗೆ ಶೇಂಗಾ ಕುಟ್ಟನ್ನ ಉಳಿಸಿದ್ದೀನಿ. ಕಡೆ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದ ಬಳಿಕೆ ಎಣ್ಣೆ ಈಗ ಚೆನ್ನಾಗಿ ಕಾಯ್ದಿದೆ. ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೋತಿದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂದ್ಬಳಕೆ ಅದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೋತಿದ್ದೀನಿ. ಅದೆರಡು ಚೆನ್ನಾಗಿ ಹುರಿದ ನಂತರ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿಲ್ಲ, ಅದನ್ನು ಕೂಡ ಹಾಕ್ತಿದ್ದೀನಿ. ಅಂದರೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಅದಕ್ಕೆ ಇಲ್ಲಿ ಟೊಮೆಟೊ ಹಣ್ಣು ಕೂಡ ಹಾಕ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ಮೆತ್ತಗೆ ಹಾಕೋವರೆಗೂ ಹುರ್ಕೋಬೇಕು. ಟೊಮೆಟೊ ಚೆನ್ನಾಗಿ ಮೆತ್ತಗಾಯ್ತಂದರೆ ರಸ ಬಿಡುತ್ತಲ್ಲ, ಹಾಗಾಗಿ ಚೆನ್ನಾಗಿ ಇದನ್ನು ಮೆತ್ತಗೆ ಆಗೋವರೆಗೂ ಹುರ್ಕೋಬೇಕು. ನೋಡಿ ಚೆನ್ನಾಗಿ ಟೊಮೆಟೊ ಮೆತ್ತಗೆ ಆಗ್ತಿದೆ. ಅದಕ್ಕೆ ನಾನಿಲ್ಲಿ ಶೇಂಗಾ ಪೌಡರ್ದು ಮಿಕ್ಸ್ ಅದು ಮಾಡಿ ಇಟ್ಕೊಂಡಿದ್ದಲ್ಲ ಮಸಾಲ, ಅದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ಅದು ಚೆನ್ನಾಗಿ ಇದರಲ್ಲಿ ಹುರಿಯುತ್ತೆ, ಹಾಗಾಗಿ ಅದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ಇದನ್ನು ಕೂಡ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೋತೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ, ಎಣ್ಣೆ ಬಿಡ್ತಿದೆ. ಅದಕ್ಕೆ ನಾನಿಲ್ಲಿ ಈ ಬದನೆಕಾಯಿನ ಹಾಕ್ತಿದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಇದನ್ನು ಸ್ವಲ್ಪ ಹುರ್ಕೋತೀನಿ ಇದರಲ್ಲಿ. ಇದಕ್ಕೆ ನೀರು ಸೇರಿಸ್ಕೊತಿದ್ದೀನಿ. ನೋಡಿಕೊಂಡು ನಿಮಗೆ ಎಷ್ಟು ಗ್ರೇವಿ ಬೇಕೋ ಅದು ನೋಡ್ಕೊಂಡು ಹಾಕ್ಕೋಬೇಕು ನೀರು. ನಾವು ಭಾಳ ತೆಳುವಾಗೂ ಮಾಡಲ್ಲ, ಭಾಳ ಗಟ್ಟಿಯಾಗೂ ಮಾಡಲ್ಲ. ಇಷ್ಟಿದೆಯಲ್ಲ, ಇಷ್ಟು ಸಾಕು. ಇದು ಇಷ್ಟು ತೆಳುವಾದರೆ ಸಾಕು. ಇನ್ನೊಂದು ಚೂರು ಹಾಕ್ತೀನಿ, ಅಂದರೆ ಅದು ಕುದಿಯೋಕ್ಕೆ ಬೇಕು. ಇದು ಇಷ್ಟು ನೀರಂತರೂ, ಇಷ್ಟು ಗ್ರೇವಿ ಅಂತೂ ನಮ್ಗೆ ಉಳಿಯುತ್ತೆ. ಫ್ರೆಂಡ್ಸ್, ಇದನ್ನು ಈಗ ಮುಚ್ಚಳ ಮುಚ್ಚಿ ಕುದಿಯೋಕ್ಕೆ ಬಿಡ್ತೀನಿ. ಒಂದು 7-8 ಬನ್ನಿ ಫ್ರೆಂಡ್ಸ್, ಇದು ಕುದ್ದಿದ್ದಿಲ್ಲ ಅಂತ ನೋಡೋಣ. ನೋಡಿ, ಇದು ನೋಡಿದ್ರೆ ಗೊತ್ತಾಗ್ತಿದೆ, ಹೋಳು ಕೂಡ ಕುದ್ದಿದೆ. ನೀರು ಕೂಡ ಚೆನ್ನಾಗಿ, ಅಂದರೆ ಗ್ರೇವಿ ಕೂಡ ಚೆನ್ನಾಗಾಗಿದೆ. ಅದಕ್ಕೆ ಸ್ವಲ್ಪ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ಬಳಿಕ ನೋಡಿ ಯಾವ ರೀತಿಯಾಗಿ ಕಾಣುತ್ತಂತ. ನೋಡಿ ಗಟ್ಟಿ ಕೂಡ ಆಗಿದೆ. ಇದು ನೋಡಿ ಇನ್ನು ಸ್ವಲ್ಪ ಇದು ಆರದ ಬಳಿಕ ಕೂಡ ಇನ್ನೂ ಗಟ್ಟಿ ಆಗುತ್ತೆ. ಹಾಗಾಗಿ ಇಷ್ಟು ತಿಳಿವಿದ್ರೆ ಸಾಕು, ಗ್ರೇವಿ ಚೆನ್ನಾಗಿರುತ್ತೆ. ನೋಡ್ಬೋದು ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂತ. ನೋಡಿದ್ರಲ್ಲ, ಸಿಂಪಲ್ ಆಗಿದೆ ರೆಸಿಪಿ. ಜಾಸ್ತಿ ಯಾವುದೇ ಮಸಾಲ ಯೂಸ್ ಮಾಡ್ದೇ ಮಾಡಿರೋಂಥದ್ದು. ಗ್ಯಾಸ್ ಕೂಡ ಆಫ್ ಮಾಡಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೇಗೆ ಅನ್ಸಂತ ಕಮೆಂಟ್